ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಬಿಜೆಪಿಯ 24 ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಈ ಮೂಲಕ ಕೊರೋನಾ ಸಂಕಷ್ಟದ ನಡುವೆಯೂ ಶಾಸಕರಿಗೆ ಭರ್ಜರಿ ಉಡುಗೊರೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಆದೇಶವನ್ನು ಹೊರಡಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 24 ಶಾಸಕರುಗಳಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕೂಡಲೇ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಎಚ್ ಹಾಲಪ್ಪ ಅವರಿಗೆ ಎಂಎಸ್ಐಎಲ್ ಕೊಟ್ಟರೆ ಮಾಡಾಳ ವಿರೂಪಾಕ್ಷಪ್ಪ ಅವರಿಗೆ ಕರ್ನಾಟಕ ಸಾಬೂನು ಮಾರ್ಜಕ ನಿಯಮಿತ ನಿಗಮವನ್ನು ವಹಿಸಲಾಗಿದೆ. ತಿಪ್ಪಾರೆಡ್ಡಿ ಅವರಿಗೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ನಿಗಮದ ಜವಾಬ್ದಾರಿ ಕೊಟ್ಟರೆ ಶಿವನಗೌಡ ನಾಯಕರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮವನ್ನು ನೀಡಲಾಗಿದೆ. ಕಳಕಪ್ಪ ಬಂಡಿಗೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಕೊಟ್ಟರೆ ಪರಣ್ಣ ಮುನವಳ್ಳಿಗೆ ಕರ್ನಾಟಕ ಹಣಕಾಸು ಸಂಸ್ಥೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಬಿಎಸ್ವೈ ಸರ್ಕಾರ 1 ವರ್ಷ ಪೂರೈಸಿದಂತ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ಸಾಧನಾ ಕಾರ್ಯಕ್ರಮ ನಡೆಯಿತು. ರಾಜ್ಯದ ಜನರನ್ನು ಉದ್ದೇಶಿಸಿ ಮಾತನಾಡಿದಂತ ಸಿಎಂ ಬಿಎಸ್ವೈ 1 ವರ್ಷದ ಸಾಧನೆ, ಸವಾಲುಗಳು ಸೇರಿದಂತೆ ಮುಂದಿನ ಯೋಜನೆಗಳ ಬಗ್ಗೆ ವಿವರಿಸಿದರು. ಅಭಿವೃದ್ಧಿ ಮಂತ್ರ ಜಪಿಸುವಂತ ಜೊತೆಗೆ ಮುಂದಿನ ದಿನಗಳ ಯೋಜನೆಗಳ ಬಗ್ಗೆ ಸಿಎಂ ವಿವರಿಸಿದರು. ರೈತರು ಹಾಗೂ ನೇಕಾರರು ನನ್ನ 2 ಕಣ್ಣಿದ್ದಂತೆ. ರಾಜ್ಯದ ಎಲ್ಲಾ ವರ್ಗದ ಜನರ ಸ್ವಾಭಿಮಾನದ ಬದುಕೆ ಸರ್ಕಾರದ ಗುರಿ. ಹಾಗೆ ಪ್ರವಾಸೋದ್ಯಮ, ನೀರಿನ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜಧಾನಿ ಬೆಂಗಳೂರನ್ನ 3 ವರ್ಷಗಳಲ್ಲಿ ಮಾದರಿ ನಗರ ಮಾಡುವಂತ ಭರವಸೆಯನ್ನ ನೀಡಿದರು. ರಾಜ್ಯದಲ್ಲಿ ಲಾಕ್ಡೌನ್ ಬಗ್ಗೆ ಚರ್ಚಿಸಲ್ಲ, ಕೊರೋನಾ ಜೊತೆನೆ ಈಗ ಬದುಕು ಅನಿವಾರ್ಯವಾಗಿದೆ ಅಂತ ಹೇಳಿದರು. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇದು ನನ್ನ ಗುರಿ. ನನ್ನ ಶಕ್ತಿ ಮೀರಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ರೈತ, ನೇಕಾರ ನಮ್ಮೆರಡು ಕಣ್ಣಿದ್ದಂತೆ. ಆ ದಲಿತ ವರ್ಗದ ಕುಟುಂಬದವರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರ ಸಹಕಾರದ ಯೋಚನೆಯನ್ನ ಮಾಡುದು. ಸುಮಾರು 45 ದಿವಸ ಕಾಲ ಲಾಕ್ಡೌನ್ ಮಾಡಿದ್ದೇವೆ. ಈ ಕೋವಿಡ್ ಜೊತೆಗೆ ಬದುಕೋದನ್ನು ನಾವು ಕಲಿಬೇಕಾಗಿದೆ. ರಾಜ್ಯದ 1 ವರ್ಷದ ಸರ್ಕಾರ ಸುಭದ್ರವಾಗಿ, ಜನರ ಪರವಾಗಿ, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡದಂತ ಒಂದು ಸರ್ಕಾರವಾಗಿ ಹೊರಹೊಮ್ಮಿದೆ. ಜನಕ್ಕಿರ್ಬೋದು, ಯಾವ್ದಾದ್ರು ಒಂದು ಜಿಲ್ಲೆಗಿರ್ಬೋದು, ಏನಾದ್ರು ಒಂದು ಮಾತು ಕೊಟ್ಟರೆ ಮಾತಿನಂತೆ ನಡ್ಕೊಂತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪ ಅವರು. ಮುಖ್ಯವಾಗಿ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಉತ್ತಮ ಆಡಳಿತ, ನಾಯಕತ್ವವನ್ನು ಕೊಟ್ಟು, ಸ್ಥಿರತೆಯನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಪ್ರಗತಿಪರವಾದಂಥ ಸರ್ಕಾರವನ್ನು ಕೊಡ್ಲಿಕ್ಕೆ ಬದಲಾಗಿದೆ. ರಾಜ್ಯದ ಜನತೆಯ ಆಶೀರ್ವಾದದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 1 ವರ್ಷ ಪೂರೈಸಕ್ಕೆ ಹೃದಯಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ. ರಾಜಸ್ಥಾನದ ರಾಜಕೀಯ ಸನ್ನಿವೇಶದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿಯಲಿದೆ. ಇವತ್ತು ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ರಾಜ್ಯದಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಪ್ರಜಾಪ್ರಭುತ್ವ ಉಳಿಸಿ ಅನ್ನುವ ಹೆಸರಿನಲ್ಲಿ ಇವತ್ತು ರಾಜಭವನದ ಮುಂಭಾಗದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಿದ್ದಾರೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆ ನಡೀತಾ ಇದೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ, ಟಿಬಿ ಜಯಚಂದ್ರ, ಬಿಕೆ ಹರಿಪ್ರಸಾದ್, ಪ್ರಿಯಾಂಕ ಖರ್ಗೆ, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಡಿಕಾರಿದ್ರು. ಸರ್ಕಾರದ ಸಾಧನೆ ಶೂನ್ಯ, ಕೋವಿಡ್ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಪ್ರವಾಹ ಬಂದಾಗ ಸಂತ್ರಸ್ತರಿಗೆ ಸಮರ್ಪಕವಾಗಿ ಸೌಲಭ್ಯ ಒದಗಿಸಲಿಲ್ಲ ಅಂತ ಖಂಡ್ರೆ ಆರೋಪಿಸಿದರು. ಸರ್ಕಾರದ ಸಾಧನೆ ಶೂನ್ಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಪ್ರವಾಹ ಬಂದಂತಹ ಸಂದರ್ಭದಲ್ಲಿನೂ ಬಡವರ ಬೆಳೆ ನಷ್ಟ ಆಗಿತ್ತು, ಪುನರ್ವಸತಿ ಆಗಿಲ್ಲ. ದಿನೇ ದಿನೇ ಸಾವಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗದೆ, ಆಂಬ್ಯುಲೆನ್ಸ್ ಸಿಗದೆ, ಚಿಕಿತ್ಸೆ ಸಿಗದೆ, ಆರೈಕೆ ಸಿಗದೆ ಇವತ್ತು ಜನ ರಸ್ತೆ ಮೇಲೆ ಸಾವನ್ನಪ್ತಾ ಇರತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಕೆಲಸ ನಡೀತಾ ಇದೆ. ರಾಜ್ಯ ಬಿಜೆಪಿ ಸರ್ಕಾರಕ್ಕೆ 1 ವರ್ಷ ಪೂರೈಸಿದ ಸಂಭ್ರಮ. ಈ ಬೆನ್ನಲ್ಲೇ ಡಿಸಿಎಂ ಲಕ್ಷ್ಮಣ್ ಸವದಿ ದೆಹಲಿಗೆ ತೆರಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೆ ಸವದಿ ತೆರಳಿದ್ದಾರೆ. ಸೋತ ಸವದಿಯನ್ನ ಸಚಿವ ಹಾಗೂ ಡಿಸಿಎಂ ಮಾಡಲಾಗಿತ್ತು. ಸಿಎಂ ಬಿಎಸ್ವೈಗೆ ಪರ್ಯಾಯವಾಗಿ ಬೆಳೀತಾರೆ ಅನ್ನುವ ನಂಬಿಕೆ ಇಡಲಾಗಿತ್ತು. ಆದರೆ ಹೈಕಮಾಂಡ್ ನಂಬಿಕೆಯನ್ನ ಸವದಿ ಹುಸಿಗೊಳಿಸಿದ್ದಾರೆ. ಸವದಿ ಸಚಿವರಾಗಿ ಡಿಸಿಎಂ ಆಗಿ ಕಾರ್ಯನಿರ್ವಹಣೆಯಲ್ಲೂ ವಿಫಲರಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ಗರಂ ಆಗಿದೆ ಎನ್ನಲಾಗಿದೆ. ಆಗಸ್ಟ್ನಲ್ಲಿ ಸಂಪುಟ ಪುನರ್ರಚನೆ ಆಗಲಿದ್ದು, ಈ ವೇಳೆ ಸವದಿಯನ್ನ ಸಂಪುಟದಿಂದ ಕೈ ಬಿಡುವ ಆತಂಕ ಎದುರಾಗಿದೆ. ಇದೇ ಕಾರಣಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವೊಲಿಸೋಕೆ ಸವದಿ ಮುಂದಾಗಿದ್ದಾರೆ ಎನ್ನಲಾಗಿದೆ. ಕಳೆದ 3 ದಿನಗಳ ಹಿಂದೆಯಷ್ಟೇ ಸವದಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು.
ದೇಶದಲ್ಲಿ ಈಗ ಪ್ರತಿದಿನ ಸರಿಸುಮಾರು 50,000 ಪ್ರಕರಣಗಳು ಕಂಡು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ 2ನೇ ಹಂತದ ಅನ್ಲಾಕ್ ಅಂತ್ಯವಾಗ್ತಾ ಇದೆ. 2ನೇ ಹಂತದ ಅನ್ಲಾಕ್ ಮುಕ್ತಾಯವಾಗಲಿಕ್ಕೆ 4 ದಿನ ಮಾತ್ರ ಬಾಕಿ ಇದ್ದು ಆಗಸ್ಟ್ 1ರಿಂದ 3ನೇ ಹಂತದ ಅನ್ಲಾಕ್ ನಿಯಮಗಳು ಜಾರಿ ಬರಬೇಕಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಅಂತಿಮ ಹಂತದ ತಯಾರಿಯನ್ನು ನಡೆಸ್ತಾ ಇದೆ. 3ನೇ ಹಂತದ ಲಾಕ್ಡೌನ್ ಮಾರ್ಗಸೂಚಿ ಪ್ರಕಟಿಸುವ ಮುನ್ನ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಹೊಸ ಮಾರ್ಗಸೂಚಿ ಸ್ವರೂಪ ಹೇಗಿರಬೇಕು ಎಂಬ ಬಗ್ಗೆ ಸಿಎಂಗಳ ಅಭಿಪ್ರಾಯವನ್ನ ಕೇಳಲಿದ್ದಾರೆ. ರೂಪುರೇಷೆ ಶೀಘ್ರವೇ ರಾಜ್ಯಗಳಿಗೆ ರವಾನೆ ಆಗಲಿದ್ದು ಸಡಿಲಿಕೆಯ ನಿರ್ಧಾರ ಆಯಾ ರಾಜ್ಯಗಳ ಹೆಗಲಿಗೆ ಹಾಕುವಂತ ಸಾಧ್ಯತೆ ಇದೆ. ಥಿಯೇಟರ್ ಓಪನ್ ಮಾಡುವಂತದ್ದಾಗಿರ್ಬೋದು, ಜಿಮ್ಗಳಿಗೆ ಷರತ್ತುಬದ್ಧ ಅನುಮತಿಯನ್ನ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೈಟ್ ಕರ್ಫ್ಯೂ ಸಮಯವನ್ನ ಇಳಿಕೆ ಮಾಡುವಂತ ನಿರೀಕ್ಷೆ ಇದೆ. ಮೆಟ್ರೋ ಸಂಚಾರ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ನಿರ್ಬಂಧ ಮುಂದುವರಿಕೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಶಾಲಾ ಕಾಲೇಜುಗಳು ಸದ್ಯಕ್ಕೆ ಓಪನ್ ಆಗುವಂತದ್ದು ಅನುಮಾನ. ಶುಭ ಸಮಾರಂಭಗಳಿಗೆ ನಿರ್ಬಂಧ ಮುಂದುವರಿಕೆ ಆಗುವಂತಹ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಕರುನಾಡಲ್ಲಂತೂ ಸೋಂಕಿತರ ಸಂಖ್ಯೆ 1 ಲಕ್ಷ ಗಡಿಯತ್ತ ಸಾಗಿದೆ. ಈವರೆಗೂ ಒಟ್ಟು 96,141 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಕಳೆದ ವಾರದಿಂದ ಪ್ರತಿನಿತ್ಯ 5,000 ಕೊರೋನಾ ಕೇಸ್ಗಳು ದೃಢಪಡ್ತಾ ಇವೆ. ಸೋಂಕು ಮತ್ತು ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಬೆಂಗಳೂರಲ್ಲೂ ಅಷ್ಟೇ ಸೋಂಕಿನ ಪ್ರಮಾಣ ಪ್ರತಿದಿನ ಜಾಸ್ತಿ ಆಗ್ತಿದೆ. ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಕೊರೋನಾ ಅಂತೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ರಾಜ್ಯದಲ್ಲಿ 58,417 ಸಕ್ರಿಯ ಪ್ರಕರಣಗಳಿದ್ದು ದೇಶದಲ್ಲೇ ಟಾಪ್ 2 ಪಟ್ಟಿಗೆ ಕರ್ನಾಟಕ ಏರಿದೆ. ಮಹಾರಾಷ್ಟ್ರದಲ್ಲಿ 1,45,000 ಆಕ್ಟಿವ್ ಕೇಸ್ಗಳಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ರೌದ್ರ ನರ್ತನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಅವಾಂತರಗಳು ಜೋರಾಗಿದ್ದು ಹೆಚ್ಚುವರಿ ಹಣ ವಸೂಲಿ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಎಸ್ಆರ್ಪಿ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಮಣಿಪಾಲ್, ಚಿನ್ಮಯ ಆಸ್ಪತ್ರೆ, ಸೆಂಟ್ ಫಿಲೋಮಿನಾ ಆಸ್ಪತ್ರೆಗಳಿಗೆ ಭೇಟಿಯನ್ನು ನೀಡಿದಂತ ಅಲೋಕ್ ಕುಮಾರ್ ಬೆಡ್ಗಳ ವಿವರ, ಕೋವಿಡ್ ಬಿಲ್ಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ರು. ಸರ್ಕಾರ ನಿಗದಿಪಡಿಸಿದಂತಹ ಹಣಕ್ಕಿಂತ ಹೆಚ್ಚುವರಿ ಬಿಲ್ ಮಾಡಿದ್ರೆ ಖಾಸಗಿ ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಖಾಸಗಿ ಆಸ್ಪತ್ರೆಗಳ ಅಧಿಕಾರಿಗಳ ಅಂದ್ರೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಪರಿಶೀಲನೆ ಮಾಡಿದಾಗ ನಮಗೆ ಕಂಡು ಬಂದಿದ್ದಕ್ಕೆ ಈ 3 ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಕೋಟಾ 50% ಅದು ಇರಬೇಕು. ಅದಕ್ಕೆ ತಕ್ಕಂಥ ಬೆಡ್ಗಳು ಏನಿದ್ದಕ್ಕೆ ಗವರ್ಮೆಂಟ್ ಕೋಟಾಲ್ಲಿ ಇನ್ನೂ ಲಭ್ಯ ಇದ್ದು ಈಗ ಸದ್ಯಕ್ಕೆ ಇಲ್ಲ. ಅದಕ್ಕಾಗಿ ನಾವು ಅದು 3 ಆಸ್ಪತ್ರೆಗೆ ಅವರಿಗೆ ಒಂದು ಸೋ ಕಾಸ್ ನೋಟಿಸ್ ಕಾರಣ ಕೇಳುವ ನೋಟಿಸ್ ಅವರಿಗೆ ನಾವು ಜಾರಿ ಮಾಡಿದ್ದೀವಿ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿಗೆ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ 30 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೊಸ ರೋಡಿನ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ ವಾಸವಿದ್ದ ವ್ಯಕ್ತಿ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೊಸ ರೋಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಿನದ ಹಿಂದೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆಯ ಸಿಬ್ಬಂದಿ ಟೆಸ್ಟ್ ಮಾಡಿದ್ದಾರೆ. ನಿನ್ನೆ ಕೊರೋನಾ ಇದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಕರೆ ಮಾಡಿ ತಿಳಿಸಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ಸೋಂಕಿತ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಬಿಬಿಎಂಪಿ ಅಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ದಾರೆ. ಇದುವರೆಗೆ ಯಾವುದೇ ಅಧಿಕಾರಿಗಳು ಕೂಡ ಬಂದಿಲ್ಲ. ಮೃತದೇಹದೊಂದಿಗೆ ಇಡೀ ರಾತ್ರಿ ಕುಟುಂಬ ಕಾಲ ಕಳೆದಿದೆ. ಕೊರೋನಾ ದೃಢಪಟ್ಟರೂ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ವ್ಯಾಟ್ ಹಾಗೂ ಟೋಲ್ ಟ್ಯಾಕ್ಸ್ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರು ಬೀದಿಗಿಳಿದಿದ್ದಾರೆ. ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಸೋಸಿಯೇಷನ್ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈಗಾಗಲೇ ಯಾವುದೇ ವ್ಯಾಪಾರ ವಹಿವಾಟು ಇಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದೆ, ಸಾಕಷ್ಟು ಗಾಡಿಗಳು ಯಾವುದೇ ಬಿಸ್ನೆಸ್ ಇಲ್ಲದೆ ನಿಂತಲ್ಲೇ ನಿಂತಿವೆ. ಇಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಮತ್ತೆ ವ್ಯಾಟ್ ಹೆಚ್ಚಳ ಮಾಡಿರುವಂತದ್ದು ಸರಿಯಲ್ಲ. ಇದರಿಂದ ಸೆಪ್ಟೆಂಬರ್ ತನಕ ನಾವು ಯಾವುದೇ ತೆರಿಗೆ ಕಟ್ಟುವುದಿಲ್ಲ. ಅಲ್ಲದೆ 3ನೇ ತಾರೀಕಿನ ಒಳಗಡೆ ಸಮಸ್ಯೆ ಬಗೆಹರಿಸದಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಹೂಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಡೀಸೆಲ್ ಮೇಲೆ ದುಬಾರಿ ಇವರು 24% ಹಾಕಿದ್ದಾರೆ. ಅದನ್ನ ಕೂಡಲೇ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನ ಕಡೆ ಮನವಿ ಮಾಡ್ಕೊಳ್ತೀವಿ. ಫೈನಾನ್ಸಿಯರ್ಸ್ ಬೇಕಾದಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. ಅವ್ರನ್ನ ಕರೆದು ಮಾತುಕತೆ ನಡೆಸಿ ಅದೊಂದು ಸರಿಯಾದ ರೀತಿಯಲ್ಲಿ ನಮಗೆ ಪರಿಹಾರ ನೀಡಬೇಕು ಅಂತ ನಾನು ಅದನ್ನ ಕೇಳಿಕೊಂಡು
ಆನ್ಲೈನ್ ಶಿಕ್ಷಣದ ಫೀಸ್ ಕಟ್ಟಿಲ್ಲ ಅಂತ ಅಮಾನವೀಯವಾಗಿ ಶಿಕ್ಷಣ ಸಂಸ್ಥೆ ನಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಶಾಲೆಯ ಶುಲ್ಕ ಕಟ್ಟಿಲ್ಲ ಅಂತ ವಾಟ್ಸ್ಆಪ್ ಗ್ರೂಪ್ನಿಂದ ರಿಮೂವ್ ಮಾಡಲಾಗಿದೆ. ಪೋಷಕರು ಕರೆ ಮಾಡಿದ್ರೆ ಫೀಸ್ ಕಟ್ಟಿಲ್ಲ, ಇದರಿಂದ ಆಟೋಮ್ಯಾಟಿಕ್ ಆಗಿ ರಿಮೂವ್ ಆಗಿದೆ ಅಂತ ಶಿಕ್ಷಣ ಸಂಸ್ಥೆ ಹಾರಿಕೆಯ ಉತ್ತರ ಕೊಟ್ಟಿದೆ. ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲಿಂದ ಹಣ ತರೋದು, ಮನೆ ಬಾಡಿಗೆ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಸಂಡೇ ಲಾಕ್ಡೌನ್ ವೇಳೆ ಪೊಲೀಸರಿಗೆ ಹೆದರಿ ಓಡ್ತಾ ಇದ್ದಂತ ಯುವಕ ಪ್ರಜ್ಞೆ ತಪ್ಪಿ ಬಿದ್ದು ಸಾವಿಗೀಡಾಗಿರುವಂತಹ ಘಟನೆ ಚಾಮರಾಜನಗರ ತಾಲೂಕು ಯಾಲಕ್ಕೂರು ಗ್ರಾಮದಲ್ಲಿ ನಡೆದಿದೆ. 22 ವರ್ಷದ ಶಂಕರ್ ಮೃತ ಯುವಕನಾಗಿದ್ದಾನೆ. ಕುದೇರು ಠಾಣೆ ಪೊಲೀಸರು ಗಸ್ತು ತಿರುಗಲಿಕ್ಕೆ ಯಾಲಕ್ಕೂರಿಗೆ ಹೋಗಿದ್ರು. ಈ ವೇಳೆ ಗುಂಪಾಗಿ ಕುಳಿತಿದ್ದಂತ ಯುವಕರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಪೊಲೀಸ್ ಜೀಪನ್ನ ಕಂಡ ತಕ್ಷಣ ದಿಕ್ಕಾಪಾಲಾಗಿ ಓಡಿರುವಂತದ್ದು. ಓಡುತ್ತಾ ಜಮೀನೊಂದರಲ್ಲಿ ಎಡವಿ ಬಿದ್ದು ಶಂಕರ್ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದ. ಚಿಕಿತ್ಸೆಗೆ ಅಂತ ಯುವಕನನ್ನ ಗ್ರಾಮಸ್ಥರು ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ರು. ಆದರೆ ಯುವಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ತಿಳಿಸಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರನ್ನ ಕೊರೋನಾ ಹೆಮ್ಮಾರಿ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ನಡುವೆ ಕೆಲವರು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಡ್ತಾ ಇರೋದು ನಗರದಲ್ಲಿ ಮತ್ತಷ್ಟು ಭಯದ ವಾತಾವರಣಕ್ಕೆ ಕಾರಣವಾಗಿದೆ. ಪಾರ್ಕಲ್ಲಿ ವಾಕಿಂಗ್ ಬಂದಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆರ್ಟಿ ನಗರದಲ್ಲಿ ಇವತ್ತು ಬೆಳಗ್ಗೆ ವಾಕಿಂಗ್ಗೆ ಹೋಗಿದ್ದ ವ್ಯಕ್ತಿಯೊಬ್ಬರು ಏಕಾಏಕಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನು ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ. ಸ್ಥಳಕ್ಕೆ ಆರ್ಟಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಹೆಚ್ಚುತ್ತಾ ಇದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಚನ್ನಪಟ್ಟಣದಲ್ಲಿ ಜನ ಗುಂಪು ಸೇರಿ ಮೃತ ವ್ಯಕ್ತಿಯೊಬ್ಬನ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ನಗರದ ಸಾತನೂರು ಸರ್ಕಲ್ ಬಳಿ ಮೃತನ ಅಂತ್ಯಕ್ರಿಯೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ಗುಂಪಾಗಿ ಜಮಾವಣೆಗೊಂಡಿದ್ರು. ಇನ್ನು ಕೊರೋನಾ ನಿಯಮಗಳನ್ನ ಜನರು ಗಾಳಿಗೆ ತೂರಿ ಗುಂಪಾಗಿ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಆರೋಗ್ಯ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿನಿಂದಾಗಿ 32 ವರ್ಷದ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಅನ್ನುವ ಗ್ರಾಮದಲ್ಲಿ ನಡೆದಿದೆ. ಯುವಕನ ತಾಯಿ 4 ದಿನಗಳ ಹಿಂದೆ ಕೊರೋನಾಗೆ ಮೃತಪಟ್ಟಿದ್ರು. ಹೀಗಾಗಿ ಮೃತ ಯುವಕ, ಆತನ ಹೆಂಡತಿ ಮತ್ತು ತಮ್ಮನ ಸ್ವಾಬ್ ಸಂಗ್ರಹ ಮಾಡಿದ ಆರೋಗ್ಯ ಇಲಾಖೆ ಪರೀಕ್ಷೆಗೆ ಕಳುಹಿಸಿತ್ತು. ಆದರೆ 7 ದಿನ ಆದರೂ ವರದಿ ಮಾತ್ರ ಕೈ ಸೇರಿರಲಿಲ್ಲ. ಆಸ್ಪತ್ರೆಗೆ ಯುವಕನನ್ನ ದಾಖಲು ಮಾಡಿದ್ರು, ಆತ ಬದುಕುಳಿಲಿಲ್ಲ. ಯುವಕ ಮೃತಪಟ್ಟ ನಂತರ ಆತನಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ತಂದೆಗೂ ಕೊರೋನಾ ಸೋಂಕಿರೋದು ದೃಢಪಟ್ಟಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವ್ರು 3 ಜನ ರಿಪೋರ್ಟ್ ತರಿಸಬಹುದಿತ್ತಲ್ಲ ಅರ್ಜೆಂಟ್ ಅಲ್ಲಿ. ಮೇಡಮ್ ಅವ್ರು ಇಟ್ಕೊಂಡು ವಿಡಿಯೋ ಕಳಿಸ್ಕೊಂಡಿದ್ದೀವಿ. ಅವತ್ತು ಇವತ್ತು ಬಂದಿದ್ದಾರೆ. ಏನು ಮಾಡ್ಲಿಲ್ಲ ಮೇಡಮ್. ಜಸ್ಟ್ ಡ್ರೈವರ್ ಅವನ ಪಾಡಿಗೆ ಅವ್ನು ಹೋದ್ರೆ ಏನಿದ್ರು ಅಂತ ಪೇಷಂಟ್ ಕೇಳಿಲ್ಲ. ಅವ್ರಿಗೆ ಏನ್ ಗೊತ್ತಾಗುತ್ತೆ, ಅವ್ನ ಕಷ್ಟ ಹೇಳ್ಕೊಂತ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಂಧಲೆ ನಡೆಸಿ ಆಂಬ್ಯುಲೆನ್ಸ್ಗೆ ಬೆಂಕಿ ಹಚ್ಚಿದ್ದಂತ 22 ಪುಂಡರನ್ನ ಬಂಧಿಸಲಾಗಿತ್ತು. ಇವರ ಪೈಕಿ 20 ಜನರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿತ್ತು. ಅವರಲ್ಲಿ 13 ಜನರಿಗೆ ಸೋಂಕು ದೃಢಪಟ್ಟಿದೆ. ಇನ್ನು 2 ವರದಿ ಬರಬೇಕಾಗಿದೆ. ಐಸಿಯುನಲ್ಲಿದ್ದಂತ ಕೊರೋನಾ ರೋಗಿ ಮೃತಪಟ್ಟಂತ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಗಲಾಟೆಯನ್ನು ನಡೆಸಿದ್ರು. ಅಲ್ಲದೆ ಆಂಬ್ಯುಲೆನ್ಸ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಂಬ್ಯುಲೆನ್ಸ್ ವಿಳಂಬದಿಂದ ಸೋಂಕಿತ ನಿವೃತ್ತ ಪೊಲೀಸ್ ಪೇದೆಯೋರ್ವರು ಸಾವನ್ನಪ್ಪಿರುವ ಘಟನೆ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆಯ ವಿಳಂಬದಿಂದಾಗಿ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಕಲಬುರಗಿಯ ಸಿದ್ದೇಶ್ವರ ನಗರದಲ್ಲಿ ನಡೆದಿದೆ. ಸೋಂಕು ದೃಢಪಟ್ಟ ನಂತರ ನಿವೃತ್ತ ಪೇದೆ 4 ದಿನಗಳು ಕಾದರೂ ಚಿಕಿತ್ಸೆಗೆ ಅಂತ ಕರೆದೊಯ್ಯೋದಕ್ಕೆ ಆಂಬ್ಯುಲೆನ್ಸೇ ಬಂದಿಲ್ಲ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿಯೇ ನಿವೃತ್ತ ಪೇದೆ ಸಾವನ್ನಪ್ಪಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮತ್ತೊಬ್ಬ ಕೊರೋನಾ ಸೋಂಕಿತ ನಾಪತ್ತೆಯಾಗಿದ್ದಾನೆ. ಕೋವಿಡ್ ಆಸ್ಪತ್ರೆಯಿಂದಲೇ 76 ವರ್ಷದ ಕೊರೋನಾ ಸೋಂಕಿತ ವೃದ್ಧ ಎಸ್ಕೇಪ್ ಆಗಿದ್ದಾನೆ. ವೃದ್ಧನನ್ನ ಮೈಸೂರಿನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಶನಿವಾರ ಆಸ್ಪತ್ರೆಯಿಂದ ವೃದ್ಧ ತಪ್ಪಿಸಿಕೊಂಡು ಹೋಗಿದ್ದಾರೆ. ಈ ವ್ಯಕ್ತಿಯನ್ನ ಎಲ್ಲಾದರೂ ಕಂಡ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಲಿಕ್ಕೆ ಮನವಿಯನ್ನ ಮಾಡಲಾಗಿದೆ. ಚಿಕ್ಕೋಡಿಯಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವ್ಯಕ್ತಿಯೋರ್ವರು ಪೇಚಿಗೆ ಸಿಲುಕಿ ಕೊನೆಗೆ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಅಥಣಿ ಮೂಲದ ವ್ಯಕ್ತಿಗೆ ಪಾಸಿಟಿವ್, ನೆಗೆಟಿವ್ ಎರಡೂ ರಿಪೋರ್ಟ್ ಅನ್ನು ಆರೋಗ್ಯ ಇಲಾಖೆ ಕೊಟ್ಟಿದೆ. ಒಂದ್ ಕಡೆ ಪಾಸಿಟಿವ್ ವರದಿ, ಮತ್ತೊಂದು ಕಡೆ ನೆಗೆಟಿವ್ ರಿಪೋರ್ಟ್ ಅನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನೇರವಾಗಿ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಶ್ರಾವಣ ಸೋಮವಾರ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಶರಣ ಬಸವೇಶ್ವರರ ದರ್ಶನಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಕಲಬುರಗಿಯ ಆರಾಧ್ಯ ದೈವ ಎನಿಸಿಕೊಂಡಿರುವಂತಹ ಶರಣ ಬಸವೇಶ್ವರರ ದರ್ಶನವನ್ನ ಶ್ರಾವಣ ಮಾಸದಲ್ಲಿ ಕಡ್ಡಾಯವಾಗಿ ಮಾಡಿಕೊಳ್ಳುವಂತ ಸಂಪ್ರದಾಯವಿದೆ. ಸೋಮವಾರವಾಗಿರೋದ್ರಿಂದ ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಂಡಾಗಿದೆ. ಆದರೆ ಜನ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ಕೆಲವರು ಮಾಸ್ಕ್ ಅನ್ನು ಧರಿಸಿಕೊಳ್ಳದೆ ದರ್ಶನಕ್ಕೆ ಆಗಮಿಸಿದ್ದಾರೆ. ದೇವಸ್ಥಾನದ ಬಳಿ ದರ್ಶನಕ್ಕೆ ನೂರಾರು ಜನ ಕಾದು ನಿಂತಿದ್ದಾರೆ. ಇನ್ನುಳಿದ 10 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವಾಣಿಜ್ಯ ನಗರಿ ಮುಂಬೈ ನಗರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಬಿಡದೆ ಸುರಿತಾ ಇರುವಂತಹ ಮಳೆಗೆ ರಸ್ತೆಗಳು ಜಲಾವೃತಗೊಂಡಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನಗರದ ಪ್ರಮುಖ ಪ್ರದೇಶಗಳಾಗಿರುವಂತಹ ದಾದರ್, ಗಾಂಧಿ ಮಾರ್ಕೆಟ್, ಅಂಧೇರಿ, ಕೊಲಬಾ, ಕುರ್ಲಾ, ಸಿಯಾನ್ ಪ್ರದೇಶಗಳಲ್ಲಿ ನಿನ್ನೆ ರಾತ್ರಿಯಿಂದ ಇಂದು ಮುಂಜಾನೆಯವರೆಗೂ ಕೂಡ ಸುರಿದಂತಹ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರತ ಈಗ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಮತ್ತಷ್ಟು ಚೀನಾ ಆಪ್ಗಳಿಗೆ ಬ್ರೇಕ್ ಬಿದ್ದಿದೆ. ಸುಮಾರು 47 ಚೀನಿ ಆಪ್ಗಳನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಚೀನಾ ಆಪ್ಗಳ ಮೇಲೆ ಕೇಂದ್ರ ಹದ್ದಿನ ಕಣ್ಣಿಟ್ಟಿದ್ದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. ಭದ್ರತೆಗೆ ಅಪಾಯ ಶಂಕೆ ಹಿನ್ನೆಲೆಯಲ್ಲಿ ಚೀನಾದ 47 ಕ್ಲೋಸ್ ಆಪ್ ಬ್ಯಾನ್ ಮಾಡಲಾಗಿದೆ. ಕಳೆದ ತಿಂಗಳು 59 ಆಪ್ಗಳನ್ನ ಬ್ಯಾನ್ ಮಾಡಲಾಗಿತ್ತು. ಚೀನಾಗೆ ಶಾಕ್ ಮೇಲೆ ಶಾಕ್. ಭಾರತ, ಯುಎಸ್ ಮತ್ತು ಆಸ್ಟ್ರೇಲಿಯಾದಿಂದ ಉದ್ವಿಗ್ನತೆಯ ಮಧ್ಯೆ ರಷ್ಯಾ ಚೀನಾಗೆ ಶಾಕ್ ಕೊಟ್ಟಿದೆ. S-400 ಕ್ಷಿಪಣಿ ವಿತರಣೆಯನ್ನ ನಿಲ್ಲಿಸಲಾಗಿದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಖುದ್ದು ಚೀನಾ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವಂತಹ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇದೇ ವೇಳೆ ಚೀನಾ ತಮಗೆ ಆಗಿರುವ ನೋವಿನ ಬಗ್ಗೆ ಹೇಳಿಕೊಂಡಿದ್ದು ಮತ್ತೊಂದು ದೇಶದ ಒತ್ತಡದಲ್ಲಿ ರಷ್ಯಾ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿಕೊಂಡಿದೆ. ಚೀನಾ ಭಾರತದ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಹುಲ್ ಗಾಂಧಿ, ಚೀನಾ ದೇಶ ಭಾರತದ ಭೂಮಿಯನ್ನ ವಶಪಡಿಸಿಕೊಂಡಿದೆ. ಸತ್ಯ ಮುಚ್ಚಿಡೋದು ದೇಶ ವಿರೋಧಿ ಕೆಲಸವಾಗಿದೆ. ಚೀನಾಗೆ ಅವಕಾಶ ಕೊಡುವುದು ದೇಶದ್ರೋಹದ ಕೆಲಸ. ಇದನ್ನ ಜನರಿಗೆ ತಿಳಿಸೋದು ದೇಶ ಪ್ರೇಮ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ರಫೇಲ್ ಇನ್ನೆರಡು ದಿನಗಳಲ್ಲಿ ಭಾರತಕ್ಕೆ ಬರಲಿದೆ. ಇಂದು ರಫೇಲ್ ವಿಮಾನವು ಫ್ರಾನ್ಸ್ ವಾಯುನೆಲದಿಂದ ಭಾರತಕ್ಕೆ ಹಾರಲಿದೆ. ಒಟ್ಟು 36 ರಫೇಲ್ ಫೈಟರ್ ಜೆಟ್ಗಳ ಪೈಕಿ 5 ಯುದ್ಧ ವಿಮಾನ ಈಗ ಭಾರತದತ್ತ ಸಂಚಾರವನ್ನು ಆರಂಭಿಸಿದೆ. ಮಾರ್ಗದ ಮಧ್ಯೆ ಯುಎಇನಲ್ಲಿರುವಂತಹ ಫ್ರೆಂಚ್ ಏರ್ಬೇಸ್ ಆಲ್ ದಫ್ರಾದಲ್ಲಿ ಈ 5 ಫೈಟರ್ ಜೆಟ್ ಇಳಿಯಲಿದ್ದು ಅಲ್ಲಿ ಇಂಧನವನ್ನ ತುಂಬಿಸಿಕೊಳ್ಳಲಿವೆ. ನಾಡಿದ್ದು ಹರಿಯಾಣದಲ್ಲಿರುವಂತಹ ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ಗೆ 5 ರಫೇಲ್ ಫೈಟರ್ ಜೆಟ್ಗಳು ಬಂದಿಳಿಯಲಿವೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ದೇಶದಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಭಾರತದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ. 14 ಲಕ್ಷವನ್ನ ದಾಟಿದಂತ ಕೊರೋನಾ ಪೀಡಿತರ ಸಂಖ್ಯೆ ನಿನ್ನೆ ದೇಶದಲ್ಲಿ 49,931 ಪ್ರಕರಣಗಳು ಪತ್ತೆಯಾಗಿದೆ. ಕೊರೋನಾ ಪೀಡಿತರ ಸಂಖ್ಯೆ 14,35,453ಕ್ಕೆ ಏರಿಕೆಯಾಗಿತ್ತು. ನಿನ್ನೆ ಒಂದೇ ದಿನ 708 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಈವರೆಗೆ ಕೊರೋನಾದಿಂದ 32,771 ಜನ ಅಸುನೀಗಿದ್ದಾರೆ. ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಭಾರತದಲ್ಲಿ 4,85,114 ಆಗಿರುವಂತದ್ದು. ಇನ್ನು ಕೊರೋನಾದಿಂದ 9,17,568 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ. ಉಗ್ರರು ಅಡಗಿರುವ ಬಗ್ಗೆ ವಿಶ್ವಸಂಸ್ಥೆ ವರದಿ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ವಿಶ್ವಸಂಸ್ಥೆ ವರದಿಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವರದಿಯ ಬೆನ್ನಲ್ಲೇ ಗೃಹ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕೇಂದ್ರದ ವಿವಿಧ ತನಿಖಾ ಸಂಸ್ಥೆಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ನೆರೆ ರಾಜ್ಯಗಳ ಜೊತೆಗೆ ರಾಜ್ಯ ಗೃಹ ಇಲಾಖೆ ನಿರಂತರ ಸಂಪರ್ಕದಲ್ಲಿದೆ. ರಾಜ್ಯದಲ್ಲಿ ಸಂಶಯಾಸ್ಪದ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾವನ್ನ ಇಡಲಾಗಿದೆ.
4ನೇ ಭಾನುವಾರದ ಲಾಕ್ಡೌನ್ ವೇಳೆ ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿಯೂ ಆಗಿರುವಂತಹ ನಟ ದರ್ಶನ್ ಮಲೆಮಹದೇಶ್ವರ ಬೆಟ್ಟದ ಕಳ್ಳ ಬೇಟೆ ತಡೆ ಶಿಬಿರಕ್ಕೆ ಭೇಟಿಯನ್ನು ನೀಡಿದ್ರು. ನಟ ದರ್ಶನ್ ಗಿಡ ನೆಟ್ಟು ಅರಣ್ಯ ಸಿಬ್ಬಂದಿಯಲ್ಲಿ ಹುರುಪನ್ನು ತುಂಬಿದ್ದಾರೆ. ಇದೇ ವೇಳೆ ಶಿಬಿರದ ಬಳಿ ಗಿಡ ನೆಟ್ಟು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಚಾಲನೆಯನ್ನು ನೀಡಿದರು. ಮೈಸೂರಿನ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಸೋಂಕಿತರು ಸಖತ್ ಡಾನ್ಸ್ ಮಾಡಿದ್ದಾರೆ. ಯುವತಿಯರು, ಮಹಿಳೆಯರು ಹಾಗೂ ಪುರುಷರು ಕೋವಿಡ್ ಸೆಂಟರ್ ಅಲ್ಲಿ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ. ಎಸಿಂಪ್ಟಮ್ಯಾಟಿಕ್ ಸೋಂಕಿತರಿಗೆ ಮೀಸಲಿರುವ ದಟ್ಟಗಳ್ಳಿ ಬಳಿಯ ಕೆಎಸ್ಒಯು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಡಾನ್ಸ್ ಮಾಡಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆಗಸ್ಟ್ 11 ಹಾಗೂ 12ರಂದು ಇಸ್ಕಾನ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮಗಳನ್ನು ಈ ಬಾರಿ ವೆಬ್ಕಾಸ್ಟ್ ಮಾಡಲಾಗ್ತಾ ಇದೆ. ಸರಿಸುಮಾರು 20 ಗಂಟೆಗಳ ಕಾಲ ಇಸ್ಕಾನ್ನಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮಗಳನ್ನು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ವೆಬ್ಕಾಸ್ಟ್ ಮಾಡಲಾಗುತ್ತೆ. ಈ ಒಂದು ಕೋವಿಡ್-19 ಸಿಚುವೇಶನ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಜನರ ಸೇಫ್ಟಿನೇ ನಮಗೆ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಅಂತ ಭಾವಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆನ್ಲೈನ್ ಮುಖಾಂತರ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಇದನ್ನು ನಾವು ಸ್ವಾಗತಂ ಕೃಷ್ಣ ಲೈವ್ ಎಂಬ ಶೀರ್ಷಿಕೆಯಿಂದ ನಮ್ಮ ವೆಬ್ಸೈಟ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಲೈವ್ ಪ್ರಸಾರ ಮಾಡುತ್ತಿದ್ದೇವೆ. ಆಗಸ್ಟ್ 11 ಮತ್ತು 12 ಎರಡೂ ದಿನ ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನೇರ ಪ್ರಸಾರ ಮಾಡ್ತಿದ್ದೇವೆ. ಬೆಳಿಗ್ಗೆ 6:00ವರೆಗೆ ತೆಪ್ಪೋತ್ಸವ ಇರುತ್ತೆ, ನಂತರ ಅಭಿಷೇಕ, ನಂತರ ಪ್ಯಾನಲ್ ಡಿಸ್ಕಷನ್ಸ್ ಇರುತ್ತೆ, ಮ್ಯೂಸಿಕಲ್ ಕಾನ್ಸರ್ಟ್ಸ್ ಇರುತ್ತೆ. ಅನೂಪ್ ಜೊಲಾಟ ಆಗಿರ್ಬೋದು, ಅನುರಾಧ ಪದ್ವಾಲ್, ಭರತನಾಟ್ಯಂ, ಕುಚುಪುಡಿ, ಒಡಿಸ್ಸಿ, ಈ ಥರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಎರಡೂ ದಿನ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ರಾತ್ರಿವರೆಗೆ ನಮ್ಮ ಇಸ್ಕಾನ್ ಬ್ಯಾಂಗ್ಳೂರ್ ವೆಬ್ಸೈಟ್ಸ್, ಇಸ್ಕಾನ್ ಬ್ಯಾಂಗ್ಳೂರ್ ಯೂಟ್ಯೂಬ್, ಫೇಸ್ಬುಕ್ ಚಾನಲ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ನಮ್ಮ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್ ಬಗ್ಗೆ ನೇರ ಪ್ರಸಾರ ಇರುತ್ತೆ. ಇದು ಇವತ್ತಿನ 30 Minutes 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.